ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದಗಳಾಗ್ತಾ ಇದೆ. ಅದರ ಜೊತೆಗೆ ಜಟಾಪಟಿ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಫೈಟ್ ಮುಂದುವರೆದಿದೆ. ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಜೆಡಿಎಸ್ ಪಡೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ರೈತರ ಭೂ ಸ್ವಾಧೀನ ವಿಚಾರಕ್ಕೆ ಜೆಡಿಎಸ್ ವಿರೋಧ ಪಡಿಸಿದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಈಗ ಜೆಡಿಎಸ್ ಕಾಂಗ್ರೆಸ್ ಮಧ್ಯೆ ಫೈಟ್. ಕಾರಣ ಮೊದಲ ಹಂತದ ಭೂ ಸ್ವಾಧೀನ ಪ್ರಕ್ರಿಯೆಗೆ ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾಗಿದೆ. ಇದಕ್ಕೆ ಈಗ ಜೆಡಿಎಸ್ ಪಡೆ ಫೈಟ್ಗಿಳಿದಿದೆ. 1 ಎಕರೆಗಿಂತ ಕಮ್ಮಿ ಭೂಮಿಯನ್ನ ಹೊಂದಿರತಕ್ಕಂತ ರೈತ ಅಥವಾ ಒಂದು ರೈತ ಕುಟುಂಬ ಅಥವಾ ಭೂ ಮಾಲೀಕ ಎಷ್ಟು ಜನ ಇದಾರಪ್ಪ ಈ ಒಂದು 3 ಹಳ್ಳಿಗಳಲ್ಲಿ ಅಂದ್ರೆ ಹೆಚ್ಚು ಕಮ್ಮಿ 755 ರೈತರುಗಳು ಈ 3 ಹಳ್ಳಿನಲ್ಲೂ ಒಳಪಟ್ಟಿರ್ತಕ್ಕಂಥವ್ರು. ಈಗೇನು ಫೈನಲ್ ನೋಟಿಫಿಕೇಶನ್ ಹೊರಡಿಸಿದಾರಲ್ಲ ಅದರಲ್ಲಿ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ಪರ್ಸೆಂಟೇಜ್ ಏನಿದೆ ಅಂದ್ರೆ 81% ಜನ 1 ಎಕರೆಗಿಂತ ಕಮ್ಮಿ ಭೂಮಿಯನ್ನ ಅವರ ಒಂದು ಭೂ ಮಾಲೀಕತ್ವದಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇರ್ಲಿ, ಶುಭ ಸೂಚನೆ. ನಿಮಗೇನ್ ತೊಂದರೆ ಇಲ್ಲ ಅಂದ್ರೆ ನಾನು ನೆನ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀನಿ. ನಿಮ್ಮ ಮೈಕ್ ಏನ್ ತೊಂದರೆ ಇಲ್ವಾ? ಕ್ಯಾಮ್ರಾಗಳು ಸ್ವಲ್ಪ ಏನ್ ಛತ್ರಿ ಹಿಡಿಬೋದ ಹಂಗಾರೆ? ಅಲ್ಲ, ನನಗೇನ್ ಛತ್ರಿ ಬೇಡ, ಬಟ್ ಆಯ್ತು, ನಿಲ್ತದೆ ಬಿಡಿ. ಅದೇನ್ ಮಳೆಗಾಳಿ ಬಿಸ್ಲಿಗೆಲ್ಲ ಬಿರುಗಾಳಿಗೆಲ್ಲ ಎದ್ರಕ ಕುತ್ಕೊಳಕ್ ಆಗಲ್ಲ. ನಾವೆಲ್ಲ ರೈತರ ಮಕ್ಕಳು ಬಂದಿದೀವಿ, ದಯವಿಟ್ಟು ತಾವು ಸಹಕರಿಸಿ ಅಷ್ಟೇ. ವಿಚಾರ ಇಟ್ಬಿಡ್ತೀನಿ ನಿಮ್ ಮುಂದೆ. ಈಗ ನಾನೇನು ಹೇಳ್ತಾ ಇದ್ದೆ, 1 ಎಕರೆಗಿಂತ ಕಮ್ಮಿ ಜಮೀನನ್ನ ಹೊಂದಿರತಕ್ಕಂತ ರೈತ ಕುಟುಂಬಗಳು 81% ಇದೆ ಶೇಕಡ. ಅಂದ್ರೆ ಇಲ್ಲಿ ನೋಡಿ, ಕೆಂಪೇನ್ ಪಳ್ಳಿದ್ದೆ ನಿಮ್ಗೆ ಹೇಳ್ತೀನಿ. ಟೋಟಲ್ ಲ್ಯಾಂಡ್ ಎಕ್ಸ್ಟೆಂಟ್ ಬಂದು ಅಕ್ವೈರ್ಡ್ ಆಗಿರ್ತಕ್ಕಂಥದ್ದು 384 ಎಕರೆ. ಅದರಲ್ಲಿ ಖರಾಬು ಗಿರಾಬೆಲ್ಲ ಸೇರ್ಕೊಂಡ್ರೆ ಒಂದು 17 ಎಕರೆ ಹೋಯ್ತದೆ. ಅದರಲ್ಲಿ ಒಂದು 600 ಜನ ರೈತರು ಇರ್ತಕ್ಕಂಥ ಈ ಒಂದು ಕೆಂಪೈನ್ ಪಾಳ್ಯದಲ್ಲಿ ಸುಮಾರು 96 ಜನ ಮಾತ್ರ 1 ಎಕರೆಗಿಂತ ಅಧಿಕ ಭೂಮಿಯನ್ನ ಮಾಲೀಕತ್ವವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಇನ್ನು ಮಿಕ್ಕಂತ 504 ಜನ ರೈತರು, ಇವರೆಲ್ಲ ಸಣ್ಣ ರೈತರ ಕನ್ಸಿಡರೇಷನ್ ತಗೋಬೇಕು ನಾವು. 1 ಎಕರೆಗಿಂತ ಕೆಳಗಡೆ ಇರ್ತಕ್ಕಂಥವ್ರು ಕೆಂಪೈನ್ ಪಾಳ್ಯದಲ್ಲಿ. ಮುಂದೋಗ್ತೀನಿ. 1 ಎಕರೆ ಒಳಗೆ ಇರ್ತಕ್ಕಂಥವ್ರು ಕೆಂಪೈನ್ ಪಾಳ್ಯದಲ್ಲಿ 504 ಜನ ರೈತರು. ಓವರ್ ಆಲ್ ಆಗಿ 600 ಜನ ರೈತ ಕುಟುಂಬಗಳಿರ್ತಕ್ಕಂಥ ಜಾಗದಲ್ಲಿ ಇನ್ನ 96 ಎಕರೆ 1 ಎಕರೆಗಿಂತ ಅಧಿಕ ಇರ್ತಕ್ಕಂಥವ್ರು. ಇನ್ನ ವಡೇರಳ್ಳಿ ಭಾಗದಲ್ಲಿ 63 ಎಕರೆ ಅಕ್ವಿಸಿಷನ್ಗೆ ಮಾಡಿದ್ದಾರೆ. ಅದರಲ್ಲಿ 1-2 ಎಕರೆ ಖರಾಬು. ಇದರಲ್ಲಿ 1 ಎಕರೆಗಿಂತ ಜಾಸ್ತಿ ಇರ್ತಕ್ಕಂಥವ್ರು 24 ಜನ, 79 ಜನ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥವ್ರು. ಮತ್ತೆ ಮಂಡಳಹಳ್ಳಿಯಲ್ಲಿ 71 ಎಕರೆ ಅಕ್ವಿಸಿಷನ್ ಮಾಡಿದ್ದಾರೆ ಫೈನಲ್ ನೋಟಿಫಿಕೇಶನ್. ಅದರಲ್ಲಿ ಖರಾಬೇನು ನಿಮ್ಮ ಲೆಕ್ಕಕ್ಕಿಲ್ಲ ಬಿಡಿ, 16 ಗುಂಟೆ. ಅದರಲ್ಲಿ ಮೋರ್ ದೆನ್ 1 ಎಕರ್ 21 ಜನ, 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥವ್ರು 31 ಜನ. ಇದು ನಿಮ್ಮ ಮುಂದೆ ಇಟ್ಟಿದ್ದೀನಣ್ಣ. ದಯವಿಟ್ಟು ನಾವು ನೀವೆಲ್ಲರೂ ಮೈಂಡ್ಗೆ ಹಾಕೋಣ. ಈಗ ವಿಚಾರ ಎಲ್ಲಿಗೆ ಬಂದು ನಿಂತಿದ್ಯಪ್ಪ ಅಂದ್ರೆ, ತಮಗೆ ಗೊತ್ತಿದೆ, ಈಗಾಗಲೇ ಬೀದಿನಲ್ಲಿ ರೈತ ಹೆಣ್ಣುಮಕ್ಕಳಿಂದ ಹಿಡಿದು ರೈತ ಮುಖಂಡರಿಂದ ಹಿಡಿದು ವಯಸ್ಸನ್ನು ಕೂಡ ಲೆಕ್ಕಾಚಾರ ಮಾಡಿದಿರಾ, ಸಣ್ಣ ವಯಸ್ಸಿನ ಮಕ್ಕಳುಗಳು 85-90 ವರ್ಷ ಆಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳು ಇರ್ತಕ್ಕಂಥ ಆ ವಯಸ್ಸಿನಲ್ಲೂ ಕೂಡ ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ನಾವು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಹೋರಾಟ ಮಾಡ್ತಾ ಇರ್ತಕ್ಕಂಥ 2 ಪಂಚಾಯಿತಿಯ ರೈತರೇನಿದ್ದಾರೆ, ಸರಿಸುಮಾರು 450 ದಿನಕ್ಕೂ ಮಿಗಿಲಾಗಿ ಬೀದಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆಗತ್ತಾ? ಮಾತಾಡ್ಬೋದಲ್ಲ?